ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಸುದೀರ್ಘ 12 ವರ್ಷಗಳ ಕಾನೂನು ಹೋರಾಟದ ನಂತರ ಕಳೆದ ವಾರ ರಹೀಂ ಅಲಿ ಭಾರತೀಯ ಪ್ರಜೆಯಾಗಿದ್ದಾರೆ ಅಂತ ಮಹತ್ವದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು. ಈ ತೀರ್ಪು ಪ್ರಕಟ ಆದಾಗ ರಹೀಂ ಅಲಿ ಅವರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಅವರು ಖುಷಿಯಿಂದ ಕಣ್ಣೀರಿಟ್ರ? ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ತಮ್ಮ ಕೃತಜ್ಞತೆ ಸಲ್ಲಿಸಿದ್ರ? ಇಲ್ಲ, ಅವರು ಹೀಗೇನೂ ಮಾಡಲಿಲ್ಲ. ಯಾಕಂತ ಗೊತ್ತಾ? 12 ವರ್ಷಗಳ ದೀರ್ಘ ಕಾನೂನು ಹೋರಾಟದ ನಂತರ ತಾನು ಭಾರತೀಯ ಪ್ರಜೆ ಅನ್ನೋ ತೀರ್ಪು ಬಂದಾಗ ಅದನ್ನ ಕೇಳೋಕೆ ರಹೀಂ ಅಲಿ ಅವರು ಜೀವಂತವೇ ಇರಲಿಲ್ಲ. ತೀರ್ಪು ಬರುವ 2.5 ವರ್ಷ ಮುಂಚೆನೇ ರಹೀಂ ಅಲಿ ತೀರ್ಕೊಂಡಿದ್ರು. ಅಸ್ಸಾಂನ ನಲ್ಬರಿ ಜಿಲ್ಲೆಯ ಕಾಶಿಂಪುರ್ ಗ್ರಾಮದ ತನ್ನ ಮನೆಯಿಂದ ಹೊರಹಾಕಲಾಗತ್ತೆ ಅನ್ನೋ ನಿರಂತರ ಭಯದಿಂದ ಬದುಕಿದ್ದ ಅವರು 2.5 ವರ್ಷಗಳ ಹಿಂದೆ ನಿಧನರಾದ್ರು. ಸಂವಿಧಾನದ ಆತ್ಮದಲ್ಲಿ ಪ್ರತಿಪಾದಿಸಲಾದ ಮೂಲಭೂತ ನಾಗರಿಕ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ಭಾರತ ಹಾಗೂ ಅಸ್ಸಾಂ ಸರ್ಕಾರದ ವೈಫಲ್ಯದ ಸಂಕೇತವಾಗಿದ್ದಾರೆ ಈ ರಹೀಂ ಅಲಿ. ನ್ಯಾಯಾಲಯದ ತೀರ್ಪಿನ ಬಗ್ಗೆ ತಿಳಿದ ಅಲಿ ಅವರ ಪತ್ನಿ ಹಾಜಿರಾ ಬೀಬಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗೆ ಹೇಳಿದ್ದು, ಈಗೇನ್ ಪ್ರಯೋಜನ? ಅವರನ್ನ ಇನ್ನು ಇಲ್ಲಿಂದ ಹೊರಹಾಕಲಾಗತ್ತೆ ಅನ್ನೋ ಭಯ ಅವರೊಂದಿಗೆ ಸತ್ತು ಹೋಯ್ತು. ಅವರಿನ್ನೂ ಅವರನ್ನ ವಿದೇಶಿ ಅಂತ ಕರೆಯೋಕೆ ಬಯಸಿದ್ರೆ ಏನ್ ಮಾಡ್ತಾರೆ? ಅವರ ಸಮಾಧಿಯಿಂದ ಅವರನ್ನ ಎತ್ಕೊಂಡು ಬರ್ತಾರಾ ಅಂತ ರಹೀಂ ಅಲಿ ಪತ್ನಿ ಕೇಳಿದ್ದಾರೆ. 2012ರಲ್ಲಿ ವಿದೇಶಿಯರ ಟ್ರಿಬ್ಯುನಲ್, ಫಾರಿನರ್ಸ್ ಟ್ರಿಬ್ಯುನಲ್ ರಹೀಂ ಅಲಿ ಭಾರತೀಯ ಅಲ್ಲ ಅಂತ ಹೇಳಿತ್ತು. ನಂತರ ಅವರು ಸುದೀರ್ಘ ಕಾನೂನು ಹೋರಾಟವನ್ನ ನಡೆಸಿದ್ರು. ಹೈಕೋರ್ಟ್ ಅವರ ಮಾತು ಕೇಳಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ನೀವು ಭಾರತೀಯರು ಅಂತ ಹೇಳುವಾಗ ತುಂಬಾ ತಡವಾಗ್ಬಿಟ್ಟಿದೆ. ಸಣ್ಣ ಪುಟ್ಟ ಅಕ್ಷರ ತಪ್ಪುಗಳ ಕಾರಣ ಒಬ್ಬ ಭಾರತೀಯ ಪ್ರಜೆ ಅಲ್ಲ ಅಂತ ಹೇಳೋಕೆ ಸಾಧ್ಯವಿಲ್ಲ ಅಂತ ಕೋರ್ಟ್ ಹೇಳಿದೆ. ಈ ರೀತಿಯ ಅಕ್ಷರ ತಪ್ಪುಗಳು ಸರ್ವೇ ಸಾಮಾನ್ಯ. ಅದರಲ್ಲೂ ವಿಶೇಷವಾಗಿ ಅಸ್ಸಾಮಿ, ಬಂಗಾಳಿ ಈ ರೀತಿ ಭಾಷೆಯಲ್ಲಿ ಉಚ್ಚಾರಣೆಯಲ್ಲಿ ಬದಲಾವಣೆ ಇರುವ ಕಾರಣದಿಂದ ಅಕ್ಷರ ತಪ್ಪಾಗಬಹುದು. ಈ ರೀತಿಯ ತಪ್ಪು ಅಧಿಕಾರಿಗಳಿಂದಲೂ ಆಗಬಹುದು. ಆ ಕಾರಣದಿಂದ ಒಬ್ಬರನ್ನ ನೀನು ಭಾರತೀಯ ಪ್ರಜೆಯಲ್ಲ ಅಂತ ಹೇಳೋಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅವರೊಬ್ಬರು ವಿದೇಶಿ ಆಗಿದ್ರೆ ನಕಲಿ ಕಾಗದಗಳನ್ನ ಸೃಷ್ಟಿ ಮಾಡ್ತಾ ಇದ್ರು. ರಹೀಂ ಅಲಿಯವರಂತೆ ಇರುವ ಕಾಗದಗಳನ್ನ ಮುಗ್ಧತೆಯೊಂದಿಗೆ ಬಂದು ಕೊಡ್ತಿರ್ಲಿಲ್ಲ. ಆದ್ದರಿಂದ ಇದು ಅವರ ಮುಗ್ಧತೆ ಆಗಿದೆ. ಹೀಗೆ ಹೇಳ್ತಾ ರಹೀಂ ಅಲಿ ಅವರ ಪೌರತ್ವವನ್ನ ಮರುಸ್ಥಾಪಿಸಿದೆ ಸುಪ್ರೀಂ ಕೋರ್ಟ್. ಆದರೆ ಈಗ ಆ ಪೌರತ್ವವು ಸಮಾಧಿಯಲ್ಲಿರೋರಿಗೆ ಯಾವ ಪ್ರಯೋಜನಕ್ಕೆ ಬರಲಿದೆ? ಈ ಪ್ರಕರಣದ ವಿವರ ಕೇಳಿನೇ ನೀವು ಭಾವುಕರಾಗಿರಬಹುದು. ಇದು ಕೇವಲ ಒಂದು ಪ್ರಕರಣ. ಇಂಥದ್ದು ಹಲವಾರು ಪ್ರಕರಣಗಳಿರಬಹುದು ಅಂತ ಹೇಳಿದ್ರೆ ನಿಮಗೆ ಹೇಗಾಗಬೇಡ. ನಮ್ಮ ದೇಶದಲ್ಲಿರುವ ಪೌರತ್ವ ಸಾಬೀತುಪಡಿಸುವ ಚಕ್ರವ್ಯೂಹದಲ್ಲಿ ಸಿಲುಕಿ ಎಷ್ಟು ಅಭಿಮನ್ಯುಗಳು ಮರಣ ಹೊಂದಿದ್ದಾರೋ. ರಹೀಂ ಅಲಿ ಪ್ರಕರಣ ಸರ್ಕಾರಗಳಿಗೆ ಹೊಣೆಗಾರಿಕೆಯ ಕರೆಯಾಗಿದೆ. ದುರ್ಬಲರ, ಅಶಕ್ತರ ಮೇಲೆ ಅವರ ಮುಗ್ಧತೆಯನ್ನ ಸಾಬೀತುಪಡಿಸುವ ಜವಾಬ್ದಾರಿಯನ್ನ ಹೊರಿಸುವ ಈ ಕಠೋರವಾದ ಪ್ರಕ್ರಿಯೆ ನಿಲ್ಲಬೇಕು. ಅಸ್ಸಾಂ ಸರ್ಕಾರದ ಅಂಕಿಅಂಶಗಳು ಆಘಾತಕಾರಿ ಚಿತ್ರಣವನ್ನ ತೋರಿಸುತ್ತೆ. ಫೆಬ್ರವರಿಯಲ್ಲಿ ರಾಜ್ಯ ಅಸೆಂಬ್ಲಿಯಲ್ಲಿ ಸಲ್ಲಿಸಿದ ಮಾಹಿತಿ ಪ್ರಕಾರ ರಾಜ್ಯದ 100 ವಿದೇಶಿಯರ ಟ್ರಿಬ್ಯುನಲ್ಗಳು ಕಳೆದ ವರ್ಷದ ಕೊನೆಯಲ್ಲಿ 3,37,186 ಪ್ರಕರಣಗಳನ್ನು ವಿಚಾರಣೆ ನಡೆಸಿ 1,59,353 ಜನರನ್ನ ವಿದೇಶಿಗರು ಅಂತ ಘೋಷಣೆ ಮಾಡಿತ್ತು. 94,149 ಪ್ರಕರಣಗಳು ಬಾಕಿ ಉಳಿದಿವೆ. ಈ 1,59,353 ಜನರಲ್ಲಿ ಎಷ್ಟು ಜನರಿಂದ ರಹೀಂ ಅಲಿಯಂತೆ ಅನ್ಯಾಯವಾಗಿ ಅವರ ಪೌರತ್ವವನ್ನು ಕಸಿದುಕೊಳ್ಳಲಾಗಿರಬಹುದು? ಅಲಿಯವರಂತೆ ಅದೆಷ್ಟೋ ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಅಸ್ಸಾಂ ಪೊಲೀಸ್ ಮತ್ತು ಟ್ರಿಬ್ಯುನಲ್ನ ಆದೇಶ ತಪ್ಪಾಗಿತ್ತು ಅಂತ ಹೇಳಿದ್ರೆ ಇವರು ಅನುಭವಿಸಿದ ಆಘಾತ, ಅವಮಾನ, ಕಳೆದ ಸಮಯ, ಖರ್ಚು ಮಾಡಿದ ಹಣವನ್ನ ಸರ್ಕಾರ ಅವರಿಗೆ ಪರಿಹಾರವಾಗಿ ನೀಡುತ್ತಾ? ರಹೀಂ ಅಲಿ ಅನ್ನೋ ಭಾರತೀಯ ನಾಗರಿಕ ವಿದೇಶಿ ಅನ್ನೋ ಕಳಂಕವನ್ನು ಹೊತ್ಕೊಂಡು ಈ ಲೋಕದಿಂದ ನಿರ್ಗಮಿಸಿದ್ರು. ಜೀವಮಾನವಿಡೀ ಕಳೆದ ಮಣ್ಣಿನಲ್ಲೇ ನೀನು ಇಲ್ಲಿಯವನಲ್ಲ, ನೀನು ಪರದೇಶಿ ಅಂತ ಹಣೆಪಟ್ಟಿ ಹಚ್ಚಿ ಈ ಅಮಾಯಕನನ್ನ ಅವಮಾನಿಸಲಾಯಿತು. ಅದೇ ಅವಮಾನ ಹಾಗೂ ಕಳಂಕವನ್ನ ಹೊತ್ಕೊಂಡೇ ಅವರು ಪ್ರಾಣ ಬಿಟ್ರು. ಎಲ್ರಿಗೂ ಸಮಾನತೆ ಮತ್ತು ಗೌರವವನ್ನ ಖಾತ್ರಿಪಡಿಸುವ ಶ್ರೇಷ್ಠ ಸಂವಿಧಾನ ಜಾರಿಯಲ್ಲಿರುವ ದೇಶದಲ್ಲಿ ಈ ರೀತಿಯ ಪ್ರಕರಣಗಳು ಬಹಳ ದೊಡ್ಡ ದ್ರೋಹ. ರಹೀಂ ಅಲಿ ಅವರ ಪತ್ನಿ ಹಾಜಿರಾ ಬೇಗಂ ಅವರ ಪ್ರಶ್ನೆಗೆ ಉತ್ತರಿಸೋರು ಯಾರು? ಈಗ ಎಲ್ಲಾ ಮುಗಿದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಯೋಜನ ಏನು ಅನ್ನೋದೇ ಇಲ್ಲಿರೋ ಮುಖ್ಯ ಪ್ರಶ್ನೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.